Hello students, welcome. This is my first class on the topic hydrocarbons. Last class ಮಾಡ್ತಿದ್ದೆ ಅಲ್ವಾ, ಲಾಸ್ಟ್ ಬೇರೆ ಚಾಪ್ಟರ್ ಮಾಡ್ತಿದ್ದೆ ಅಲ್ವಾ, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಅದರಲ್ಲಿ ನಿಮಗೆ ಪ್ಯೂರಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಪ್ಯೂರಿಫಿಕೇಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ ನಾನು, ಡಿಸ್ಟಿಲೇಷನ್ ಮತ್ತು ಕ್ರಿಸ್ಟಲೈಸೇಷನ್ ಅದೆಲ್ಲ ನಿಮಗೆ ಎಕ್ಸಾಮಿಗೆ ಬರಲ್ಲ. ದೇ ಆಲ್ ಕಮ್ ಅಂಡರ್ ಡಿಲೀಟೆಡ್ ಪೋರ್ಷನ್ಸ್. ಸೊ if you want extra knowledge then only study that. It's not included for your annual examination. Okay, ನಾನು ನಿಮಗೆ ಎಕ್ಸ್ಟ್ರಾ ಮಾಡ್ತೀನಿ ಮುಂದೆ. ನೆಕ್ಸ್ಟು ಎಲ್ಲ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ಕ್ಲಾಸಸ್ ತೊಗೊಂಡು ಮಾಡ್ತೀನಿ. ಬೇಕಾದವರು ಆ ಕ್ಲಾಸಸ್ನ ರೆಫರ್ ಮಾಡಬಹುದು. ಸೊ ನಾವು ಲೆಟ್ ಅಸ್ ಸ್ಟಾರ್ಟ್ ವಿತ್ ಹೈಡ್ರೋಕಾರ್ಬನ್. ಹೈಡ್ರೋಕಾರ್ಬನ್ ಅಂದರೆ ಏನು? Hydrocarbon, as the name indicates, the compound containing hydrogen and carbon atom. The ಯಾವ ಕಾಂಪೌಂಡಲ್ಲಿ ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಪ್ರೆಸೆಂಟ್ ಆಗಿರುತ್ತೋ they all come under hydrocarbon category. Compounds containing hydrocarbons are nothing but compounds containing mainly carbon and hydrogen. Carbon and hydrogen. So what are ನೇಮಲ್ಲೇ ಇದೆ ಅಲ್ವಾ, ನೇಮಲ್ಲಿ ಇದೆ ಹೈಡ್ರೋಕಾರ್ಬನ್. ಹೈಡ್ರೋಜನ್ ಮತ್ತು ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಆಸ್ ಹೈಡ್ರೋಕಾರ್ಬನ್. ದರ್ ನೀಡ್ ನಾಟ್ ಬಿ ಓನ್ಲಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. we can replace hydrogen atoms by different atoms like halogens ಅಂದಲ್ಲ ಏನು ಮಾಡ್ಬೋದು, ಅಥವಾ ಫಂಕ್ಷನಲ್ ಗ್ರೂಪಿಂದ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ ದ ಮೇನ್ ಕಾಂಪೋನೆಂಟ್ ಆಫ್ ದ ಕಾಂಪೌಂಡ್ ವಿಲ್ ಬಿ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಯೂಶ್ವಲ್ ಆಗಿ ಸ್ಟಡಿ ಮಾಡೋದೇ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ನ ಅಲ್ವಾ. ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ hydrocarbons are nothing but mainly carbon and hydrogen containing compounds. It has a wide range of application in our daily life. All your petroleum products, LPG, CNG, they all contain hydrocarbon. ಅದರಲ್ಲಿ ಏನಿರುತ್ತೆ, ಹೈಡ್ರೋಕಾರ್ಬನ್ಸ್ ಪ್ರೆಸೆಂಟ್ ಆಗಿರುತ್ತೆ. ಮೀಥೇನ್, ಈಥೇನ್, ಪ್ರೊಪೇನ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ದೇ ಆಲ್ ಆರ್ ಹೈಡ್ರೋಕಾರ್ಬನ್ಸ್. ಮೇನ್ ಆಗಿ ಯಾವುದರಲ್ಲಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ. ಆ್ಯಂಡ್ ದೀಸ್ ಆರ್ ಆಲ್ಸೋ ಹೈಡ್ರೋಕಾರ್ಬನ್ಸ್ ಆರ್ ಆಲ್ಸೋ ಯೂಸ್ಡ್ ಆಸ್ ಪೇಂಟ್ಸ್, ಸಾಲ್ವೆಂಟ್ಸ್ ಫಾರ್ ಪೇಂಟ್ಸ್. ಏನಾಗಿ ಯೂಸ್ ಮಾಡ್ತಾರೆ? ಪೇಂಟ್ಗೆ ನಾವು ಥಿನ್ ಪೇಂಟ್ನ, ಥಿಕ್ಕಿರುತ್ತೆ ಪೇಂಟ್, ಡೈರೆಕ್ಟಾಗಿ ಪೇಂಟ್ ಮಾಡೋಕ್ಕಾಗಲ್ಲ ಅದನ್ನು. We need to use some solvents for that. So solvents are made up of this hydrocarbons. ಮತ್ತು ಪ್ರಿಪರೇಷನ್ ಆಫ್ ಡೈಸ್ ಅದರಲ್ಲೆಲ್ಲ ಏನು ಯೂಸ್ ಮಾಡ್ತೀವಿ ನಾವು? ಹೈಡ್ರೋಕಾರ್ಬನ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಹೈಡ್ರೋಕಾರ್ಬನ್ಸ್ ಹ್ಯಾವ್ ವೆರಿ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್. ಆನ್ ಬರ್ನಿಂಗ್ ದ ವಿಲ್ ಪ್ರೊಡ್ಯೂಸ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ. ಏನು ಮಾಡುತ್ತೆ? ನೀವು ಹೈಡ್ರೋಕಾರ್ಬನ್ನ ಬರ್ನ್ ಮಾಡಿದ್ರೆ ದೇ ವಿಲ್ ಪ್ರೊಡ್ಯೂಸ್ ಎನರ್ಜಿ. That energy is used for different purposes. So they are mainly used as fuels. Fuels ಆಗಿ ಕೂಡ ಏನು ಮಾಡ್ತೀವಿ? ಹೈಡ್ರೋಕಾರ್ಬನ್ಸ್ನ ಯೂಸ್ ಮಾಡ್ತೀವಿ. ಇನ್ ಆಟೋಮೊಬೈಲ್ಸ್ಗೆ ಏನು ಹಾಕ್ತೀವಿ? ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಹಾಕ್ತೀವಿ. ಪೆಟ್ರೋಲ್ ಹಾಕ್ತೀವಿ. ಪೆಟ್ರೋಲ್ ಹಾಕಿದ್ರೆ ಏನಾಗುತ್ತೆ? ದ ವಿಲ್ ಬರ್ನ್, ಪೆಟ್ರೋಲ್ ವಿಲ್ ಬರ್ನ್ ವಿಚ್ ಕಂಟೈನ್ ಹೈಡ್ರೋಕಾರ್ಬನ್. ಅದು ಬರ್ನ್ ಆಗಿ ನಿಮಗೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದ್ಯಾಟ್ ಯುವರ್ ವೆಹಿಕಲ್ ಕ್ಯಾನ್ ಮೂವ್. Right? So these hydrocarbons have wide range of applications in our daily lives. Okay, so now let us start with types of hydrocarbons. Types of hydrocarbons. This classification of hydrocarbon, this classification ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಕ್ಲಾಸಿಫಿಕೇಶನ್ ಸ್ಟಡಿ ಮಾಡಿದ್ರಿ ಅಲ್ವಾ, ಅದೇ ಥರ ಸೇಮ್. ಅದು ಒಂದ್ಸಲ ಬ್ಲಶ್ ಅಪ್ ಆದಾಗೆ ಆಗುತ್ತೆ ಈ ಕ್ಲಾಸಿಫಿಕೇಶನ್. ಆಲ್ಮೋಸ್ಟ್ ಸೇಮ್ ಕ್ಲಾಸಿಫಿಕೇಶನ್ ಎರಡೂ. Classification of hydrocarbons. Hydrocarbons are mainly divided into two types. First one is acyclic compounds and another one is cyclic or open chain compound. Cyclic compounds, cyclic compound. First let me take a cyclic compound or open chain compound or cyclic compounds. Cyclic compounds.
So this is the first classification of hydrocarbon. Hydrocarbons are mainly classified into a cyclic or open chain compound and cyclic compound. What are acyclic compound? Acyclic compound andre enu? Acyclic compounds are which will not contain closed ring, ends will be open. ಏನಾಗಿರುತ್ತೆ, ಎಂಡ್ಸ್ ಓಪನ್ ಆಗಿರುತ್ತೆ, ಕ್ಲೋಸ್ ಆಗಿರಲ್ಲ, ಎಂಡ್ ಟು ಎಂಡ್ ಕನೆಕ್ಟ್ ಆಗಿರಲ್ಲ. ಯು ವಿಲ್ ಗೆಟ್ ಓಪನ್ ಚೈನ್ ಕಾಂಪೌಂಡ್, ಓಪನ್ ಆಗಿರುತ್ತೆ ಚೈನು. ಸೊ ದೇ ಆರ್ ಸೈಕ್ಲಿಕ್ ಕಾಂಪೌಂಡ್, ಸೈಕ್ಲಿಕ್ ಫಾರ್ಮಲ್ಲಿ ಇರಲ್ಲ ಅದು. ವಾಟ್ ಆರ್ ಸೈಕ್ಲಿಕ್ ಕಾಂಪೌಂಡ್ಸ್? ಸೈಕ್ಲಿಕ್ ಕಾಂಪೌಂಡ್ಸ್ ಆರ್ ನಥಿಂಗ್ ಬಟ್ ವಿಚ್ ಕಂಟೈನ್ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್. ಯಾವುದರಲ್ಲಿ ಕ್ಲೋಸ್ಡ್ ರಿಂಗ್ ಸ್ಟ್ರಕ್ಚರ್ ಇರುತ್ತೋ ದೇ ಆರ್ ಆಲ್ acyclic compounds. Okay, so cyclic compounds. Acyclic compounds are further divided into two types again. First one is saturated compounds. Saturated compounds. Saturated compound, that is alkane and unsaturated compounds. Saturated compound and unsaturated compound. So this unsaturated compound alli matte yav types barutte? Two types barutte. First one is alkene and alkynes. So this is a classification which come under acyclic compound. Unsaturated compound alli ನೀವು ಎರಡು ಟೈಪ್ ಅಂತ ಬೇಕಾದರೂ ತಗೋಬಹುದು. ಇದನ್ನ alkenes and alkynes, they come under unsaturated compounds. Okay, next is cyclic compounds. ನಾನು ಇದು ಎಕ್ಸಾಂಪಲ್ ಕೊಡ್ತಾ ಬರ್ತೀನಿ ಎಲ್ಲದಕ್ಕೂ. First let me say the classifications. Cyclic compounds are divided into alicyclic and aromatic compounds. ಅದನ್ನು alicyclic ಮತ್ತು aromatic compounds ಆಗಿ ಡಿವೈಡ್ ಮಾಡ್ತೀವಿ. alicyclic compounds, alicyclic compounds and aromatic compounds. Aromatic compounds. So this alicyclic compounds are further divided into homocyclic and heterocyclic compounds. Thus alicyclic compounds are further divided into, you can even take homocyclic or heterocyclic, it will come under your organic chemistry, or you can even take saturated and unsaturated compounds. So this is further divided into again saturated alicyclic compound and unsaturated alicyclic compounds. So here in saturated alicyclic compounds, cycloalkane will come. Cycloalkane. In unsaturated compounds, cycloalkenes and cycloalkynes will come. Okay, so this is classification in alicyclic compounds. In aromatic compounds we divide it into two types. First one is benzenoid compounds and non-benzenoid compounds. Here benzenoid and non-benzenoid. Benzenoid compounds and non-benzenoid compounds. These benzenoid compounds are also called as arenes. Okay, this is the main classification of hydrocarbons. ನೀವು ಇಲ್ಲಿ alicyclic ಅಲ್ಲಿ homocyclic, heterocyclic ಅಂತೆಲ್ಲ ಫಸ್ಟ್ ಚಾಪ್ಟರ್ ಅಲ್ಲಿ ಸ್ಟಡಿ ಮಾಡಿದ್ರಿ. ಸೊ ಇನ್ ದಿಸ್ ಚಾಪ್ಟರ್ we have classified this as cycloalkenes and
alkanes, alkenes and alkynes. Okay, now see here, let us study about this classification one by one. First is alicyclic compound, sorry, acyclic compound. That means open chain compound. The compound will not be in closed form. Compound ಅಲ್ಲಿ ಏನಿರಲ್ಲ, closed form ಇರಲ್ಲ, open chain form ಅಲ್ಲಿ ಇರುತ್ತೆ. For example, let me take pentane, CH3, CH2, 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 CH3. It is open chain compound. ಇಲ್ಲಿ ಏನಾಗಿದೆ, open chain ಇದೆ, end to end close ಆಗಿಲ್ಲ. So these type of compounds are called as acyclic compound. Acyclic, it does not contain cyclic compounds. That means cyclic structure iralla, open chain compounds will be present here. So this acyclic compound is further divided into saturated compounds and unsaturated compounds. Acyclic compounds na next saturated compound ಮತ್ತೆ unsaturated compound ಆಗಿ ಡಿವೈಡ್ ಮಾಡ್ತೀವಿ. Saturated compounds ಅಂದ್ರೆ ಏನು? Saturated compounds, example for saturated compounds are alkanes. If there exists a single bond, only single bond between carbon and carbon, compound ಅಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್ ಮಧ್ಯೆ ಸಿಂಗಲ್ ಬಾಂಡ್ ಮಾತ್ರ ಪ್ರೆಸೆಂಟ್ ಆಗಿದ್ರೆ we call that as saturated compounds. They contain only sigma bonds. Saturated compounds ಅಲ್ಲಿ ಏನಿರುತ್ತೆ, they contain, saturated compounds contain only sigma bond. Saturated compounds contain only sigma bond between carbon and carbon. Carbon carbon ಮಧ್ಯೆ sigma bond ಮಾತ್ರ ಪ್ರೆಸೆಂಟ್ ಆಗಿದ್ರೆ ಅಂದ್ರೆ ಸಿಂಗಲ್ ಬಾಂಡ್ ಮಾತ್ರ ಪ್ರೆಸೆಂಟ್ ಆಗಿದ್ರೆ ಏನದು, ದೇ ಆರ್ ಎಕ್ಸಾಂಪಲ್ಸ್ ಫಾರ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ರೈಟ್ propane, CH3, CH2, CH3, this is propane. Propane is example for saturated compound. All alkanes ಅಲ್ಲಿ ಯಾವ್ಯಾವುದು ಬರುತ್ತೆ compounds, so they are all saturated compound. For example, methane, ethane, propane, butane, pentane, ಅದೆಲ್ಲ ಯಾವುದ್ರಲ್ಲಿ ಬರುತ್ತೆ, ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲಿ ಬರುತ್ತೆ. ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಕಂಟೇನ್ ಕಾರ್ಬನ್ ಕಾರ್ಬನ್ ಸಿಗ್ಮಾ ಬಾಂಡ್ ಅಥವಾ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಪ್ರೆಸೆಂಟ್ ಆಗಿರುತ್ತೆ, ಆರ್ ದೇ ಕಂಟೈನ್ ಓನ್ಲಿ ಸಿಗ್ಮಾ ಬಾಂಡ್ಸ್ ಬಿಟ್ವೀನ್ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ ಮಧ್ಯ ಸಿಗ್ಮಾ ಬಾಂಡ್ ಏನಾಗಿರುತ್ತೆ ಮಾತ್ರ ಪ್ರೆಸೆಂಟ್ ಆಗಿರುತ್ತೆ. ಸೊ ದೇ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಅದು ಸ್ಯಾಚುರೇಟೆಡ್ ಕಾಂಪೌಂಡ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಇಸ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂದರೆ ಏನು? ಇನ್ ಕೇಸ್ ಆಫ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ದೇ ಕಂಟೈನ್ pi bond. Along with sigma bond, pi bonds will be present. For example, let me take propene, CH2 double bond CH CH3. Here there exists a double bond between two carbon atom. ಇದೆರಡು ಕಾರ್ಬನ್ ಆಟಮ್ ಮಧ್ಯೆ ಏನಿದೆ, ಡಬಲ್ ಬಾಂಡ್ ಪ್ರೆಸೆಂಟ್ ಆಗಿದೆ. ಡಬಲ್ ಬಾಂಡ್ ಅಲ್ಲಿ ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಇನ್ನೊಂದು ಪೈ ಬಾಂಡ್ ಇರುತ್ತೆ ಅಲ್ವಾ. ಹೇಳಿದೆ ನಾನು ಸಿಗ್ಮಾ ಬಾಂಡ್ ಅಂದ್ರೆ ಏನು, ಪೈ ಬಾಂಡ್ ಅಂದ್ರೆ ಏನು ಅಂತಲ್ಲ. ಸಿಗ್ಮಾ ಬಾಂಡ್ ಅಂದ್ರೆ ದ ವಿಲ್ ಬಿ ಫಾರ್ಮ್ಡ್ ಬೈ axial overlapping. ಪೈ ಬಾಂಡ್ ಅಂತ ಅಂದ್ರೆ ದ ವಿಲ್ ಬಿ ಫಾರ್ಮ್ಡ್ ಬೈ ಸೈಡ್ ವೇ ಓವರ್ಲ್ಯಾಪಿಂಗ್. ಈ ತರ if you consider this as an orbital, ಈ ಥರ ಓವರ್ಲ್ಯಾಪ್ ಆದರೆ ಆರ್ಬಿಟಲ್, ಇಟ್ ವಿಲ್ ಫಾರ್ಮ್ ಪೈ ಬಾಂಡ್. ಹೀಗೆ ಓವರ್ಲ್ಯಾಪ್ ಆದರೆ ಸಿಗ್ಮಾ ಬಾಂಡ್ ಫಾರ್ಮೇಷನ್ ಆಗುತ್ತೆ. ದಿಸ್ ಇಸ್ axial overlapping and this is side way overlapping. Okay, side way overlapping causes pi bond and axial overlapping causes sigma bond, leads to the formation of sigma bond. Okay, here in two bonds, one will be sigma bond and another one will be pi bond. Pi bond containing compounds are called as unsaturated compounds. So ಏನಾಯಿತು ಇಲ್ಲಿ ಇವಾಗ, so this is an example for unsaturated compound. Since it contains double bond, we use ENE as suffix. So this is propene. Propene. All alkenes will come under unsaturated compound. Ethene, butene, propene, pentene,
ದೇ ಆಲ್ ಆರ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಯು ಕೆನಾಟ್ ರೈಟ್ ಮೀಥೀನ್. ಏನಿರಬೇಕು, ಡಬಲ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಆಗಬೇಕು ಅಂತಂದರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯೆ ಡಬಲ್ ಬಾಂಡ್ ಪ್ರೆಸೆಂಟ್ ಇರಬೇಕು. ಇಲ್ಲಿ ಮೀಥೇನಲ್ಲಿ ಒಂದೇ ಕಾರ್ಬನ್ ಆಟಮ್ ಇರೋದು. ಸೊ ಕಾರ್ಬನ್ ಆಟಮ್ ಆಲ್ ಅದ 4 ಹೈಡ್ರೋಜನ್ ಆಟಮ್ಸ್ ಆರ್ ಜಾಯಿಂಡ್ ಬೈ ಸಿಗ್ಮಾ ಬಾಂಡ್ಸ್. ಸೊ ಏನಾಗುತ್ತೆ ನಿಮಗೆ ಮೀಥೀನ್ ಅಂತ ಬರೆಯೋಕ್ಕಾಗಲ್ಲ. ಯಾವಾಗಲೂ ನಿಮಗೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಸ್ಟಾರ್ಟ್ ಆಗೋದೇ ಯಾವುದರಿಂದ? 2 ಕಾರ್ಬನ್ ಆಟಮ್ಸ್. ದಟ್ ಮೀನ್ಸ್ ಈಥೀನ್ ಇಂದ ಫಾರ್ಮೇಷನ್ ಆಗುತ್ತೆ ಅಥವಾ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಇಫ್ ಐ ಟೇಕ್ ಒನ್ ಮೋರ್ ಎಕ್ಸಾಂಪಲ್, ದಟ್ ಇಸ್ CH ಟ್ರಿಪಲ್ ಬಾಂಡ್ CH. It contains 3 bonds. Among them, one will be sigma bond and 2 bonds will be pi bonds. Okay, so this is also example for unsaturated compound. What is the name of this compound? Ethyne. This is ethyne. YNE is used for compound containing triple bond. Triple bond idre ನಾವು YNE ಅಂತ ಯೂಸ್ ಮಾಡ್ತೀವಿ. This is an example for alkyne. Alkyne ಗೆ example ಇದು. If compounds contain pi bonds in them, they are called as unsaturated compounds. So what are unsaturated compounds? Compounds containing pi bonds. Compounds containing pi bonds are called as unsaturated compounds. ಕಾರ್ಬನ್ ಮಧ್ಯೆ ನಿಮಗೆ ಪೈ ಬಾಂಡ್ ಇದ್ರೆ ಏನಾಗುತ್ತೆ? ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂಡರಲ್ಲಿ ಬರುತ್ತೆ. ಓಕೆ, ಎಕ್ಸಾಂಪಲ್ಸ್ ಆರ್ ಅಲ್ಕೀನ್ಸ್ ಆ್ಯಂಡ್ ಅಲ್ಕೈನ್ಸ್. ಎಲ್ಲ ಅಲ್ಕೀನ್ಸ್ ಮತ್ತು ಅಲ್ಕೈನ್ಸ್ ಎಲ್ಲ ನಿಮಗೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಲ್ಲೇ ಬರುತ್ತೆ. ದಿಸ್ ಇಸ್ ಅಬೌಟ್ ಅ ಸೈಕ್ಲಿಕ್ ಕಾಂಪೌಂಡ್. ನೆಕ್ಸ್ಟ್, ಇಫ್ ಯು ಕಮ್ ಹಿಯರ್, ಸೈಕ್ಲಿಕ್ ಕಾಂಪೌಂಡ್ಸ್. ಸೈಕ್ಲಿಕ್ ಕಾಂಪೌಂಡ್ಸ್ ಅಂದರೆ ಏನು? ಕ್ಲೋಸ್ ಸ್ಟ್ರಕ್ಚರ್ ಇರುತ್ತೆ. ಇಲ್ಲಿ ನಾನು ಇವಾಗ ಬರೆದಿದ್ದೆ ಅಲ್ವಾ, ಅಲ್ಲಿ ಏನಾಗಿತ್ತು? ಎಂಡ್ ಎಲ್ಲ ಓಪನ್ ಆಗಿತ್ತು. ಬೇರೆ ಯಾವುದೇ ಲಾಸ್ಟ್ ಕಾರ್ಬನ್ ಆಟಮು ಬೇರೆ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರಲಿಲ್ಲ. ಇಟ್ ಹ್ಯಾಸ್ ಬಿನ್ ಅಟ್ಯಾಚ್ ಟು ಓನ್ಲಿ 1 ಕಾರ್ಬನ್ ಆಟಮ್. ಬಟ್ ಇನ್ ಕೇಸ್ ಆಫ್ ಸೈಕ್ಲಿಕ್ ಕಾಂಪೌಂಡ್, ಯು ವಿಲ್ ಸಿ ಎ ಸೈಕ್ಲಿಕ್ ಸ್ಟ್ರಕ್ಚರ್ ಕ್ಲೋಸ್ಡ್ ಫಾರ್ಮಲ್ ಇರುತ್ತೆ, ಲೈಕ್ ದಿಸ್. ದರ್ ವಿಲ್ ಬಿ ನೋ ಓಪನ್ ಎಂಡ್ಸ್ ಇರಲ್ಲ. Or you can even take it by writing carbon CH2 like this. There will be no free end iralla ellunu. These type of compounds are called as cyclic compounds. Cycle tara enagirutte, cycle iruttalla athava wheel tara close ಆಗಿರುತ್ತೆ. It will not be open at any end. ಯಾವುದು ನಾವು ಎಂಡನ್ನು ಡಿಟರ್ಮೈನ್ ಮಾಡೋಕ್ಕೆ ಆಗಲ್ಲ ಇಲ್ಲಿ. These type of compounds are called as cyclic compounds. Cyclic compounds are further divided into alicyclic compounds and aromatic compounds. What are alicyclic compounds? Alicyclic compounds, they almost resemble this acyclic compounds or aliphatic compounds in their properties. Alicyclic compound ಏನು ಮಾಡುತ್ತೆ? ಅದ್ರ ಪ್ರಾಪರ್ಟೀಸ್ ದೇ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಕ್ಲೋಸ್ಡ್ ಚೈನ್ ಫಾರ್ಮಲ್ಲೇ ಇರೋದು. ಬಟ್ ಏನಾಗಿರುತ್ತೆ ಅದ್ರ ಪ್ರಾಪರ್ಟೀಸು ಅಸೈಕ್ಲಿಕ್ ಕಾಂಪೌಂಡ್ಸ್ಗೆ ಸಿಮಿಲರ್ ಆಗಿರುತ್ತೆ. ಬಿಕಾಸ್ ಬಾಂಡ್ಸ್ ಆರ್ ಸೇಮ್, ಅದರಲ್ಲಿ ಬಾಂಡ್ಸ್ ಎಲ್ಲ ಸೇಮ್ ಇರುತ್ತೆ, ಬಟ್ ಸೈಕ್ಲಿಕ್ ಫಾರ್ಮಲ್ಲಿ ಇರುತ್ತೆ ಅಷ್ಟೇ. ದೇ ವಿಲ್ ಬಿ ಹ್ಯಾವಿಂಗ್ ಸಿಮಿಲರ್ ಕ್ಯಾರೆಕ್ಟರ್ ಏನಾಗಿರುತ್ತೆ? ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ದರ್ ವಿಲ್ ಬಿ ನೋ ಚೇಂಜ್ ಇನ್ ಇಟ್ಸ್ ಕ್ಯಾರೆಕ್ಟರ್. ಓಕೆ, ಸೊ ದೀಸ್ ಆರ್ alicyclic compounds. Alicyclic compounds are further divided into saturated alicyclic compound and unsaturated alicyclic compound. For example, if it is like this, if I take cyclopentane like this is an example for saturated alicyclic compound. This is cyclopentane, cyclopentane saturated. ಎಲ್ಲ ಕಾರ್ಬನ್ ಆಟಮ್ ಮಧ್ಯೆ ಏನಿರುತ್ತೆ? ಸಿಂಗಲ್ ಬಾಂಡ್ಸ್ ಪ್ರೆಸೆಂಟ್ ಆಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ ನೋ ಡಬಲ್ ಬಾಂಡ್. ಸೊ ದಿಸ್ ಇಸ್ cyclopentane. In case of here cycloalkane, cyclo is used as prefix, cyclopentane. This is an example for alicyclic saturated hydrocarbon. If I take unsaturated alicyclic compound, ನಾನು ಏನು ಮಾಡ್ತೀನಿ? ಇದೇ ಥರ ಕಾಂಪೌಂಡ್ ತಗೋತೀನಿ ಒಂದು.
if there exists double bond between two carbon atom, ಎರಡು ಕಾರ್ಬನ್ ಆಟಮ್ ಮಧ್ಯೆ ಡಬಲ್ ಬಾಂಡ್ ಪ್ರೆಸೆಂಟ್ ಆಗಿದ್ರೆ this is unsaturated alicyclic compound. For the name of this compound is cyclopentene. ಏನಕ್ಕೆ ಡಬಲ್ ಬಾಂಡ್ ಇದೆ, so I use suffix ene. So you can even take cycloalkyne, that means compounds containing triple bond ಇದ್ರೆ ಏನಾಗಿರುತ್ತೆ, the molecule will be highly strained, ಅದ್ರ ಸ್ಟ್ರೇನ್ ಜಾಸ್ತಿ ಇರುತ್ತೆ, ಅನ್ಸ್ಟೇಬಲ್ ಆಗಿರುತ್ತೆ ಮಾಲಿಕ್ಯೂಲ್. ಓಕೆ, ಇದೇ ಥರ ಟ್ರಿಪಲ್ ಬಾಂಡ್ ಇರೋದು ತಗೋಬೋದು. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್ ಅಸೈಕ್ಲಿಕ್ ಕಾಂಪೌಂಡ್. ಸ್ಯಾಚುರೇಟೆಡ್ ಅಸೈಕ್ಲಿಕ್ ಕಾಂಪೌಂಡ್. ಆಲ್ cycloalkanes ಆರ್ ಎಕ್ಸಾಂಪಲ್. ಅಂದರೆ ಕ್ಲೋಸ್ ಸ್ಟ್ರಕ್ಚರಲ್ಲಿ ಓನ್ಲಿ ಸಿಂಗಲ್ ಬಾಂಡ್ ಇದ್ದರೆ ದೇ ಆಲ್ ಕಮ್ ಅಂಡರ್ ಸ್ಯಾಚುರೇಟೆಡ್ alicyclic compound. If they contain double or triple bonds in the ring, then they come under unsaturated alicyclic compound. So examples are cycloalkanes and cycloalkynes. All cycloalkanes and all cycloalkynes will come under unsaturated alicyclic compound. Okay, next is our aromatic compound. Aromatic compounds are divided into benzenoid and non-benzenoid compound. Benzenoid compounds andre enu? Benzenoid compounds are nothing but compounds containing benzene ring. Minimum ಒಂದು benzene ring present ಇದ್ರೆ ನಾವು ಅದನ್ನ ಏನಂತ ಕರಿತೀವಿ, benzenoid ಅಂತ ಕರಿತೀವಿ. For example, benzene. This is the structure of benzene. They contain alternate double bonds ಅಥವಾ delocalization of electrons will be there. Electrons delocalize ಆಗಿರುತ್ತೆ, ಇವನ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಎಲ್ಲ ಕಾರ್ಬನ್ ಆಟಮ್ ಮೇಲೆ. ದೇ ಆರ್ ಎಕ್ಸಾಂಪಲ್ ಫಾರ್ benzenoid compounds. Benzene, naphthalene, which contain 2 benzene rings, or if it contains 3 benzene ring, it is anthracene. These are all examples for benzenoid aromatic compound. Next is non-benzenoid aromatic compounds. If the compound does not contain benzene ring but it will be aromatic in nature, ಏನಾಗಿರುತ್ತೆ, ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಬಟ್ ಬೆನ್ಝೀನ್ ರಿಂಗ್ ಇರಲ್ಲ ಅಲ್ಲಿ. ಬೆನ್ಝೀನಾಯ್ಡ್ ಅಂದರೆ ಬೆನ್ಝೀನ್ ಕಂಟೈನಿಂಗ್ aromatic compounds. non-benzenoid ಅಂದರೆ the aromatic compound which does not contain benzene ring in them. For example, I'll write furan. There exists a lone pair of electron on this oxygen which helps in delocalization of electrons. ಅದೆಲ್ಲ ಬೇಡ ನಿಮಗೆ, ಡಿಲೋಕಲೈಸೇಷನ್ ಹೇಗೆ ಸ್ಟ್ರಕ್ಚರ್ ಇರುತ್ತೆ ಅಂತ ಫರ್ದರ್ ಕ್ಲಾಸಸ್ಸಲ್ಲಿ ಸ್ಟಡಿ ಮಾಡ್ತೀರಾ ಅದನ್ನು. Okay, so this is an example for non-benzenoid. ಅಥವಾ thiophene, instead of this one you can write S. ಅಥವಾ pyridine. They are all examples for non-benzenoid aromatic compounds. Okay, so this is classification of hydrocarbons. Hydrocarbons are mainly, let me mug up the things. So hydrocarbons are mainly divided into acyclic compounds and cyclic compounds. Acyclic compounds are further divided into saturated compounds and unsaturated compounds. All alkanes come under saturated compounds. Alkenes and alkynes will come under unsaturated compounds. Next, cyclic compounds are further divided into alicyclic compounds and aromatic compounds. Alicyclic compounds are divided into saturated alicyclic compounds and unsaturated alicyclic compounds. All cycloalkanes will come under saturated alicyclic compounds. Alkenes and alkynes will come under unsaturated alicyclic compound. Next is in aromatic compounds there are 2 types, benzenoid aromatic compound and non-benzenoid aromatic compound. That completes your classification of hydrocarbons. Hope you understood this. If you have any doubts you can contact me by any time. Thank you.